ಫ್ರೆಂಡ್ಸ್, ಇವತ್ತು ಬೀಡ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಮನೇಲೆ ಬೀಡ ಮಾಡಿ ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಬೇಕಾಗಿರೋ ಐಟಮ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ವಿಳೆದೆಲ್ಲನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆದಷ್ಟು ಡಾರ್ಕ್ ಆಗಿರೋದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಹಸಿ ಖರ್ಜೂರ, ಇದು ಹಸಿ ಖರ್ಜೂರನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಜಿ ಗುಲ್ಕನ್ ತೊಗೊಂಡಿದ್ದೀನಿ, ಅಡಿಕೆ ತೊಗೊಂಡಿದ್ದೀನಿ, ಗಸಗಸೆ, ಧನಿಯಾ ದಾಲ್, ಓಂ ಕಾಳು, ಕಲ್ಲಂಗಡಿ ಬೀಜ, ಇದು ಕೆಂಪು ಕಲ್ಸಕ್ಕರೆ, ಲವಂಗ, ಜಾಯ್ಕಾಯಿ ನಾನು ಒಂದು ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ, ಇದು ಏಲಕ್ಕಿ. ಇದನ್ನು ಒಳಗಡೆ ಈ ಬೀಜ ತೆಗ್ದು ಇಟ್ಕೊಂಡಿದ್ದೀನಿ. ಈ ಥರ ಮೊದಲನೇದಾಗಿ ನಾನು ಗಸಗಸೆ ಹಾಕ್ಕೊಳ್ತಿದ್ದೀನಿ, ಲವಂಗ ಹಾಕ್ಕೊಳ್ತಿದ್ದೀನಿ, ಏಲಕ್ಕಿ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಲೈಟಾಗಿ. ನೆಕ್ಸ್ಟ್ ಓಂ ಕಾಳು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಕೊಬ್ಬರಿನ ಹುರ್ಕೊಳ್ತಿದ್ದೀನಿ. ಇದನ್ನು ನಾನು ಇವಾಗ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೌಡ್ರ್ ಆಗಿದೆ. ಈಗ ಇದನ್ನು ನಾನಿಲ್ಲಿ ಅರ್ಧ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಕೊಬ್ಬರಿ ಹಾಗೇ ಇರುತ್ತೆ. ಫ್ರೆಂಡ್ಸ್, ಅರ್ಧ ಕೊಬ್ಬರಿನ ನಾನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ರುಬ್ಬಕ್ಕೆ ಹಾಕ್ಕೊಳ್ತಿದ್ದೀನಿ. ಈಗ ಖರ್ಜೂರ ಹುರ್ಕೊಂಡಿದ್ದೀನಿ. ಎಲ್ಲ ಲೈಟಾಗಿ ಹುರ್ಕೋಬೇಕಷ್ಟೇ, ಯಾಕಂದರೆ ತುಂಬ ದಿನ ಇಟ್ಟರು ಕೆಡಬಾರ್ದು ಅಂತ ಅಷ್ಟೇ. ಈಗ ಧನಿಯಾ ದಾಲ್ ಹಾಕ್ಕೊಳ್ತಿದ್ದೀನಿ. ಧನಿಯಾ ದಾಲ್ನ ಲೈಟಾಗಿ ಹುರ್ಕೋಬೇಕಷ್ಟೇ, ಜಾಸ್ತಿ ಯಾವುದು ಹುರಿಬಾರ್ದು. ಇದು ಕಲ್ಲಂಗಡಿ ಹಣ್ಣು ಬೀಜ. ಕಲ್ಲಂಗಡಿ ಹಣ್ಣು ಬೀಜಕ್ಕೆ ನಾನು ಸ್ವಲ್ಪ ಇವಾಗ ತುಪ್ಪ ಹಾಕ್ಕೊಳ್ತಿದ್ದೀನಿ ಹುರಿಯೋಕ್ಕೆ. ಇದನ್ನು ಇವಾಗ ಮಿಕ್ಸ್ ಮಾಡೋಕ್ಕೆ ಹಾಕ್ಕೊಳ್ತಿದ್ದೀನಿ. ಅಡಿಕೆ ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ತೀನಿ. ಈಗ ವಿಳೆದೆಲೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಇವಾಗ ನಾನು ಒಂದು 5 ಸ್ಪೂನ್ ತನಕ ಆ್ಯಡ್ ಮಾಡ್ತೀನಿ ಸಕ್ಕರೆನ. ಫ್ರೆಂಡ್ಸ್, ಇದು ಸ್ವಲ್ಪ ಹಸಿ ಎಲ್ಲ ಹೋಗಬೇಕು. ಎಲ್ಲನೂ ನೀವು ಸುಮ್ಮನೆ ಬೆಚ್ಚಗೆ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇದೊಂದು ಮಾತ್ರ ನೀವು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ತಿನ್ಬೋದು, ಹೆಲ್ತಿಯಾಗಿರುತ್ತೆ. ಮತ್ತು ಮಂಡಿ ನೋವೆಲ್ಲ ತುಂಬ ಇರುತ್ತಲ್ಲ, ಅಂಥವ್ರಿಗೆ ಸುಣ್ಣ, ಎಲೆ, ಅಡಿಕೆ ಸೇರಿದ್ರೆ ಸೊ ಐರನಿಂಗ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅಡಿಕೆನ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ತುಂಬ ಅಡಿಕೆ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸುಣ್ಣ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೀಗ ಕಲ್ಸಕ್ಕರೆ ಹಾಕ್ತಿದ್ದೀನಿ. ಕೆಜಿ ಅಷ್ಟು ಗುಲ್ಕನ್ ಹಾಕ್ಕೊಳ್ತಿದ್ದೀನಿ. ಎಲೆ ರುಬ್ಬಿದ್ವಿ, ಎಲೆನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ.